ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕು ಮತ್ತು ನಿಮ್ಮ ಆನಂದವು ಪರಿಪೂರ್ಣವಾಗಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕದ 11ನೇ ಅಧ್ಯಾಯದ 29ನೇ ವಚನದಿಂದ 12ನೇ ಅಧ್ಯಾಯದ 2ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಇಂದಿನ ನಮ್ಮ ಧ್ಯಾನದಲ್ಲಿ ಬಹು ಪ್ರಾಮುಖ್ಯವಾದ ಸತ್ಯಗಳನ್ನು ನಾವು ತಿಳಿಯಲಿದ್ದೇವೆ. ಅವುಗಳು ಯಾವುದೆಂದರೆ, ಶುದ್ಧ ಅಶುದ್ಧವನ್ನು ವಿಭಾಗಿಸುವಾತನು ದೇವರು ತಾನೆ. ನಮ್ಮ ಆಲೋಚನೆಗಳು ಆತನಿಗೆ ಸರಿಯಾಗಿರುವುದಿಲ್ಲ ಮತ್ತು ಒಬ್ಬ ತಾಯಿಯ ಹೆರಿಗೆಯ ನಂತರದ ಶುದ್ಧೀಕರಣದ ಬಗ್ಗೆ ಧ್ಯಾನಿಸಲಿರುವೆವು. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮಿಕ ಸ್ನೇಹಿತರೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಈ ಪುಸ್ತಕವು ಅಷ್ಟೇನು ಸ್ವಾರಸ್ಯಕರವಾಗಿಲ್ಲ ಎಂಬುದಾಗಿ ಕಂಡುಬಂದರೂ ಇದರ ಮೂಲಕವಾಗಿ ದೇವರು ನಮಗೆ ಬಹು ಅಮೂಲ್ಯವಾದ ಆತ್ಮಿಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಆತನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನವರೆಗೆ ಧ್ಯಾನ ಮಾಡೋಣ. ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ಇದನ್ನು ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಬರೆದದೆ: ನೆಲದ ಮೇಲೆ ಸಣ್ಣ ಜಂತುಗಳಲ್ಲಿ ಇವು ನಿಮಗೆ ಅಶುದ್ಧವಾಗಿರಬೇಕು. ಯಾವುದೆಂದರೆ ಮುಂಗುಸಿ, ಇಲಿ, ಸಕಲ ವಿಧವಾದ ಉಡು, ಹಾವರಾಣಿ, ಉಸುರುವಳ್ಳಿ, ಹಲ್ಲಿ, ಬಸವನ ಹುಳ, ಚಿಟ್ಟಿಲಿ ಇವೆ. ನೆಲದ ಮೇಲೆ ಸಂಚರಿಸುವ ಈ ಅಶುದ್ಧವಾದ ಸಣ್ಣ ಜಂತುಗಳ ಹೆಣವು ಯಾರಿಗೆ ಸೋಂಕುವುದೋ ಅವರು ಆ ಸಾಯಂಕಾಲದವರೆಗೂ ಅಶುದ್ಧರಾಗಿರುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆಲದ ಮೇಲೆ ಇಲ್ಲವೇ ನೆಲದೊಳಗೆ ಹಲವಾರು ಜಂತುಗಳು ವಾಸಿಸುತ್ತವೆ. ಅವು ನಮಗೆ ಯಾವಾಗಲೂ ಕಾಣಸಿಕ್ಕವುಗಳಾಗಿರಬಹುದು. ಆದರೆ ಇಸ್ರಾಯೇಲ್ಯರು ಅವುಗಳನ್ನು ಸೋಂಕದಂತೆ ಎಚ್ಚರವಾಗಿರಬೇಕಿತ್ತು. ಒಂದು ಚಿಕ್ಕ ಪ್ರಾಣಿಯ ಹೆಣವನ್ನು ಸೋಂಕಿದರೂ ಆನೆಯ ಶವವನ್ನು ಸೋಂಕಿದಷ್ಟೇ ಅಶುದ್ಧನಾಗಿರಬೇಕಿತ್ತು. ಈ ಲೋಕದಲ್ಲಿ ನಮ್ಮ ಸುತ್ತಲೂ ಇಂಥ ಕ್ರಿಮಿಗಳಿರುತ್ತವೆಂದು ದೇವರ ದೃಷ್ಟಿಯಲ್ಲಿ ಚಿಕ್ಕ ಪಾಪವು ದೊಡ್ಡ ಪಾಪವು ಪಾಪವೇ ಆಗಿರುತ್ತದೆಂದು ಇದರಿಂದ ನಾವು ತಿಳಿದುಕೊಳ್ಳಬಹುದು. ನಾವು ಎಲ್ಲದರಿಂದಲೂ ದೂರವಾಗಿರತಕ್ಕದ್ದು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 32ನೇ ವಚನದಿಂದ 36ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಇವುಗಳ ಹೆಣವು ಯಾವ ವಸ್ತುವಿನ ಮೇಲೆ ಬೀಳುವುದೋ ಆ ವಸ್ತು ಅಶುದ್ಧವಾಗಿರುವುದು. ಅದು ಮರದ ವಸ್ತುವಾಗಲಿ, ಬಟ್ಟೆಯಾಗಲಿ, ಚರ್ಮವಾಗಲಿ, ಗೋಣಿಯಾಗಲಿ, ಅದು ಎಂಥದಾದರೂ ಯಾವ ಕೆಲಸಕ್ಕೆ ಉಪಯೋಗವಾಗಿದ್ದರೂ ಅದನ್ನು ನೀರಿನಲ್ಲಿ ನೆನೆಸಬೇಕು. ಅದು ಸಾಯಂಕಾಲದವರೆಗೂ ಅಶುದ್ಧವಾಗಿರುವುದು, ತರುವಾಯ ಶುದ್ಧವಾಗುವುದು. ಆ ಜಂತುಗಳ ಹೆಣ ಮಣ್ಣಿನ ಪಾತ್ರೆಯಲ್ಲಿ ಬಿದ್ದರೆ ಆ ಪಾತ್ರೆಯಲ್ಲಿರುವುದೆಲ್ಲ ಅಶುದ್ಧವಾಗಿರುವುದು ಮತ್ತು ಆ ಪಾತ್ರೆಯನ್ನು ನೀವು ಒಡೆದು ಬಿಡಬೇಕು. ಅದರಲ್ಲಿರುವ ತಿನ್ನತಕ್ಕ ಪದಾರ್ಥವೆಲ್ಲ ನೀರಿನಿಂದ ನೆನೆದದ್ದಾಗಿದ್ದರೆ ಅಶುದ್ಧವಾಗುವುದು. ಪಾನ ದ್ರವ್ಯವು ಆ ಪಾತ್ರೆಯಲ್ಲಿದ್ದರೆ ಅದೂ ಅಶುದ್ಧವಾಗುವುದು. ಆ ಜಂತುಗಳ ಹೆಣ ಯಾವ ಸಾಮಾನಿನ ಮೇಲೆ ಬಿದ್ದರೂ ಆ ಸಾಮಾನು ಅಶುದ್ಧವಾಗುವುದು. ಒಲೆಗಳಲ್ಲಿ ಅದು ಒಂಟೊಳೆಯಾಗಿದ್ದರೂ ಜೋಡೊಳೆಯಾಗಿದ್ದರೂ ಅದು ಅಶುದ್ಧವಾದುದರಿಂದ ಅದನ್ನು ಒಡೆದು ಬಿಡಬೇಕು. ಅದು ಅಶುದ್ಧವೇ. ಒರತೆ ಮೊದಲಾದ ಜಲಾಶಯಗಳನ್ನು ಮಾತ್ರ ನೀವು ಶುದ್ಧವೆಂದೆಣಿಸಬೇಕು. ಆದರೆ ಇವುಗಳೊಳಗಿಂದ ಆ ಹೆಣವನ್ನು ಎತ್ತಿದವನು ಅಶುದ್ಧನಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ಅಡುಗೆ ಕೋಣೆಗೆ ಹೋಗುತ್ತಿದ್ದೇವೆ. ಅಲ್ಲಿ ಇಲಿಯಾಗಲಿ ಹೆಗ್ಗಣವಾಗಲಿ ಯಾವುದಾದರೊಂದು ಪಾತ್ರೆಯೊಳಗೆ ಬಿದ್ದು ಸಾಯುವುದು ಸಾಮಾನ್ಯ. ಅದು ಬಿದ್ದ ಪಾತ್ರೆ ಮಣ್ಣಿನದಾದರೆ ಅದನ್ನು ಒಡೆದು ಬಿಡಬೇಕು. ಅದರೊಳಗಿದ್ದ ವಸ್ತು ಏನೇ ಆಗಿದ್ದರೂ ಅದನ್ನು ಚೆಲ್ಲಿಬಿಡಬೇಕು. ಹಿತ್ತಾಳೆ ಪಾತ್ರೆಯಾದರೆ ಅದನ್ನು ಚೆನ್ನಾಗಿ ತೊಳೆಯಬೇಕಿತ್ತು. ಆಹಾರ ತಯಾರಿಸುವುದರಲ್ಲಿಯೂ ಶುದ್ಧತೆ ಇರಬೇಕೆಂದು ದೇವರು ನಮಗೆ ಇದರ ಮೂಲಕ ಕಲಿಸುತ್ತಿದ್ದಾನೆ. ಪ್ರಿಯರೇ, ಪರಿಶುದ್ಧತೆಯ ಪಾಠವನ್ನು ಆತನು ತಿಳಿಸುತ್ತಿದ್ದಾನೆ. ಪ್ರತಿಯೊಂದು ಪಾತ್ರೆಯೂ ದೇವರಿಗೆ ಪರಿಶುದ್ಧವೇ. ಆದ್ದರಿಂದ ಅದನ್ನು ನಾವು ಶುದ್ಧವಾಗಿರಬೇಕಾಗಿತ್ತು ಮತ್ತು ಈ ನಿಯಮ ಪ್ರತಿಯೊಂದು ವಿಚಾರಕ್ಕೂ ಅನ್ವಯಿಸುವಂಥದ್ದಾಗಿತ್ತು. ದೇವರು ತನ್ನ ಜನರನ್ನು ಅಶುದ್ಧತೆ ಹಾಗೂ ಸೋಂಕಿನಿಂದ ರಕ್ಷಿಸುವಾತನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಕರ್ತನಾದ ಯೇಸು ಕ್ರಿಸ್ತನು ಜೀವದ ನೀರಿನ ಹೊರತೆಯಾಗಿರುವುದು ಅದ್ಭುತವಲ್ಲವೋ? ಆತನು ಯಾವುದೇ ರೋಗಿ, ಪಾಪಿ, ಕುಷ್ಠರೋಗಿ, ರಕ್ತಕುಸುಮರೋಗಿ ಯಾರಿಂದಲೂ ಅಶುದ್ಧನಾಗಲಾರನು. ಆತನು ಹೀಗೆ ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಲ್ಲಿ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟುಮಾಡುವುದು ಎಂಬುದಾಗಿ. ಅದೇ ರೀತಿ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37 ಮತ್ತು 38ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಆ ಜಾತ್ರೆಯ ಮಹಾದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು ಎಂಬುದಾಗಿ. ಪ್ರಿಯರೇ, ಆತನಿಂದ ನಾವು ಜೀವಕರವಾದ ನೀರನ್ನು ಹೊಂದಿಕೊಳ್ಳಲು ಸಾಧ್ಯವಿದೆ. ಬನ್ನಿರಿ, ಮುಂದುವರೆದ ನಾವು ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 37 ಮತ್ತು 38ನೇ ವಚನವನ್ನು ಗಮನಿಸೋಣ. ಬಿತ್ತಬೇಕಾದ ಬೀಜದ ಮೇಲೆ ಈ ಜಂತುಗಳ ಹೆಣ ಬಿದ್ದರೆ ಆ ಬೀಜವು ಅಶುದ್ಧವಾಗುವುದಿಲ್ಲ. ನೀರು ಹಾಕಿ ನೆನೆಸಿದ ಬೀಜದ ಮೇಲೆ ಆ ಹೆಣ ಬಿದ್ದರೆ ಅದು ನಿಮಗೆ ಅಶುದ್ಧ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ಅಡುಗೆ ಕೋಣೆಯಿಂದ ವ್ಯವಸಾಯದ ಹೊಲದ ಕಡೆಗೆ ಸಾಗುತ್ತಿದ್ದೇವೆ. ಅಶುದ್ಧ ಪ್ರಾಣಿಯ ಹೆಣವು ಒಣ ಬೀಜದ ಮೇಲೆ ಬಿದ್ದರೆ ಬೀಜವು ಅಶುದ್ಧವಾಗುವುದಿಲ್ಲ. ಆದರೆ ಬೀಜ ಒದ್ದೆಯಾಗಿದ್ದರೆ ಆಗ ಆ ಬೀಜ ಅಶುದ್ಧವಾಗುತ್ತಿತ್ತು. ಆದ್ದರಿಂದಲೇ ದೇವರ ಮಗುವಿಗೆ ಒಂದು ಕವಚ, ಹೊರ ಆವರಣದ ಅವಶ್ಯಕತೆ ಇರುತ್ತದೆ. ಆದುದರಿಂದ ದೇವರ ವಾಕ್ಯದಲ್ಲಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಬನ್ನಿರಿ ಪ್ರೇರೆ, ಮುಂದುವರೆದ ನಾವು ಶುದ್ಧ ಪ್ರಾಣಿಗಳ ಶವದ ಸೋಂಕು ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 39 ಮತ್ತು 40ನೇ ವಚನವನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಹಾರಕ್ಕೆ ಯೋಗ್ಯವಾಗಿರುವ ಪಶು ಸತ್ತರೆ ಅದರ ಹೆಣವನ್ನು ಮುಟ್ಟಿದವನು ಆ ದಿನದ ಸಾಯಂಕಾಲದವರೆಗೂ ಅಶುದ್ಧನಾಗಿರುವನು. ಆ ಹೆಣದಲ್ಲಿ ಸ್ವಲ್ಪವಾಗಿ ತಿಂದವನು ತನ್ನ ಬಟ್ಟೆಗಳನ್ನು ಒಗೆದುಕೊಳ್ಳಬೇಕು. ಅವನು ಆ ದಿನದ ಸಾಯಂಕಾಲದವರೆಗೂ ಅಶುದ್ಧನಾಗಿರುವನು. ಆ ಹೆಣವನ್ನು ಹೊತ್ತವನು ತನ್ನ ಬಟ್ಟೆಗಳನ್ನು ಒಗೆದುಕೊಳ್ಳಬೇಕು. ಅವನು ಆ ಸಾಯಂಕಾಲದವರೆಗೂ ಅಶುದ್ಧನಾಗಿರುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನಷ್ಟಕ್ಕೆ ಇಲ್ಲವೇ ರೋಗದಿಂದ ಯಾವ ಶುದ್ಧ ಪ್ರಾಣಿ ಸತ್ತರೂ ಅದು ಅಶುದ್ಧವಾಗಿರುತ್ತಿತ್ತು. ಆದ್ದರಿಂದ ಮಲಾಕಿಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಯಾವ ಕುಂಟಾದ ಇಲ್ಲವೇ ರೋಗದ ಪಶುವನ್ನು ಯಜ್ಞವಾಗಿ ಅರ್ಪಿಸಬಾರದೆಂದು ಹೇಳಿಯದೆ ದೇವರು ತ್ಯಾಜ್ಯವಾದದ್ದನ್ನು ಇಲ್ಲವೇ ಅತ್ಯುತ್ತಮವಲ್ಲದನ್ನು ಸ್ವೀಕರಿಸಲಾರನು ಎಂಬುದಾಗಿ. ಬನ್ನಿರಿ ಪ್ರೇರೆ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ನೆಲದ ಮೇಲೆ ಹರಿದಾಡುವ ಕ್ರಿಮಿಗಳಿಂದಾಗುವ ಅಶುದ್ಧತೆ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 41ನೇ ವಚನದಿಂದ 43ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳೆಲ್ಲ ಹೇಯವಾಗಿದೆ. ಅವುಗಳ ಮಾಂಸವನ್ನು ತಿನ್ನಬಾರದು. ಹೊಟ್ಟೆಯಿಂದ ನಡೆಯುವಂಥದನ್ನು, ಕಾಲಿನಿಂದ ಹರಿದಾಡುವಂಥದನ್ನು, ಬಹಳ ಕಾಲುಳ್ಳದ್ದನ್ನು, ಅಂತೂ ನೆಲದ ಮೇಲೆ ಹರಿದಾಡುವ ಯಾವ ಸಣ್ಣ ಜೀವಿಯನ್ನು ನೀವು ತಿನ್ನಬಾರದು. ಅವು ಹೇಯವಾಗಿವೆ. ನೀವು ಅಂಥ ಯಾವ ಸಣ್ಣ ಜೀವಿಯನ್ನೂ ತಿಂದು ನಿಮ್ಮನ್ನು ನೀವೇ ಏಸಿಗೆ ಮಾಡಿಕೊಂಡು ಅಶುದ್ಧರಾಗಬಾರದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆಲದ ಮೇಲೆ ಹರಿದಾಡುವ ಇಲ್ಲವೇ ಹೊಟ್ಟೆಯ ಮೇಲೆ ಚಲಿಸುವ ಕ್ರಿಮಿಕೀಟಗಳೆಲ್ಲ ಅಶುದ್ಧವಾದವುಗಳು. ಜನರು ಅವುಗಳಿಂದಾಗಿ ಅಶುದ್ಧರಾಗಬಾರದೆಂದು ದೇವರು ಅವರಿಗೆ ಇಲ್ಲಿ ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 44 ಮತ್ತು 45ನೇ ವಚನವನ್ನು ನೋಡೋಣ. ಯಾಕೆಂದರೆ ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವಜನರಿಗೆ ತಕ್ಕಂತಿರಬೇಕು. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ನೆಲದ ಮೇಲೆ ಹರಿದಾಡುವ ಯಾವ ಜಂತುವಿನಿಂದಾದರೂ ನೀವು ನಿಮ್ಮನ್ನು ಅಶುದ್ಧ ಮಾಡಿಕೊಳ್ಳಬಾರದು. ನಿಮ್ಮ ದೇವರಾಗಿರುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ಯೆಹೋವನೇ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದಿಯಲ್ಲಿ ದೇವರು ಸರ್ಪವನ್ನು ಶಪಿಸಿ
ಅದು ನೆಲದ ಮೇಲೆ ಹೊಟ್ಟೆಯಲ್ಲಿ ಅರಿದಾಡಬೇಕೆಂದು ಹೇಳಿದಂದಿನಿಂದ ಎಲ್ಲ ಅರಿದಾಡುವ ಕ್ರಿಮೆಗಳು ಅಶುದ್ಧವಾದವು. ಬನ್ನಿರಿ, ಮುಂದುವರೆದು ನಾವು ಶುದ್ಧಾಶುದ್ಧತೆಯ ಭೇದವನ್ನು ಮಾಡಿದಾತನು ಪರಿಶುದ್ಧನಾದ ದೇವರು ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 46 ಮತ್ತು 47ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇದು ಪಶು ಪಕ್ಷಿ ಜಲಚರ ಕ್ರಿಮಿಕೀಟಗಳ ವಿಷಯವಾದ ವಿಧಿ. ಇದರಿಂದ ಶುದ್ಧಾಶುದ್ಧಗಳನ್ನು ಭಕ್ಷ್ಯಾಭಕ್ಷ್ಯಗಳನ್ನು ವಿವೇಚಿಸುವುದಕ್ಕೆ ನಿಮ್ಮಿಂದಾಗುವುದು ಎಂಬುದಾಗಿ. ಪ್ರಿಯರೇ, ಶುದ್ಧ ಹಾಗೂ ಅಶುದ್ಧವಾದವುಗಳ ನಡುವಣ ಭೇದವನ್ನು ಮಾಡಿದಾತನು ದೇವರೇ ಆಗಿದ್ದಾನೆ. ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ಪರಿಶುದ್ಧತೆಯು ಅತಿ ಅವಶ್ಯವಾಗಿರುವಂಥದ್ದಾಗಿದೆ. ದೇವರ ಮನುಷ್ಯನಿಗೆ ಇದೇ ನಿಜವಾದ ಪರೀಕ್ಷೆಯಾಗಿದೆ. ಆದುದರಿಂದ ದೇವರು ಹೇಳುತ್ತಾನೆ, ನಾನು ನಿಮ್ಮ ದೇವರು, ನಾನು ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಶುದ್ಧತೆ ತುಂಬಿರೋ ಲೋಕದಲ್ಲಿ ನೀನು ದೇವರಿಗಾಗಿ ದೇವರ ಸಂಗಡ ನಡೆಯುತ್ತೀಯೋ ಎಂಬುದನ್ನು ತೀರ್ಮಾನಿಸಬೇಕಾಗಿದೆ. ಈ ಶುದ್ಧಗಳ ಕುರಿತಾದ ಅಧ್ಯಾಯದಿಂದ ನಮಗಿರುವ ಪಾಠ ಇದೇ ಆಗಿದೆ. ಇದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಾಗಲೇ ನಾವು ದೇವರ ಪರಿಶುದ್ಧತೆಯಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಪ್ರಿಯರೇ, ದೇವರ ಕೃಪೆಯಿಂದ ಇಲ್ಲಿಗೆ ಯಾಜಕಾಂಡ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಮುಂದುವರೆದು ನಾವು ಯಾಜಕಾಂಡ ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. 12ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಹೆರಿಗೆಯ ಬಳಿಕ ತಾಯಿಯ ಶುದ್ಧೀಕರಣ, ಪ್ರಾಯಶ್ಚಿತ್ತಕ್ಕಾಗಿ ಯಜ್ಞ. ಪ್ರಿಯರೇ, ಸೋಂಕಿನಿಂದಾಗುವ ಪಾಪದ ಅಶುದ್ಧತೆ ಬರುವುದರ ಕುರಿತು ಕಳೆದ ಅಧ್ಯಾಯದಲ್ಲಿ ನೋಡಿದೆವು. ಈ ಅಧ್ಯಾಯದಲ್ಲಿ ಪಾಪದ ಆಂತರಿಕ ಲಕ್ಷಣದ ಕುರಿತು ಹೇಳಲಾಗಿದೆ. ನಾವು ಸೋಂಕಿನಿಂದಾಗಿ ಪಾಪಿಗಳಾಗುವುದು ಮಾತ್ರವಲ್ಲದೆ ಹುಟ್ಟಿನಿಂದಲೇ ಪಾಪಿಗಳಾಗಿದ್ದೇವೆ. ತಾಯಿತನದ ಕುರಿತಾಗಿ ನಿಯಮಗಳು, ಜನ್ಮದಿಂದಲೇ ಪಾಪದ ಹರಡುವಿಕೆಯೂ ಹೇಳಲ್ಪಟ್ಟಿದೆ. ನಮ್ಮ ಸ್ವಭಾವವೇ ಪಾಪದಿಂದ ಕೂಡಿರುವಂತಹದ್ದು. ದಾವೀದನು ಈ ರೀತಿಯಾಗಿ ಹೇಳಿದ್ದಾನೆ. ಕೀರ್ತನೆ 51:5ನೇ ವಚನದಲ್ಲಿ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯವು ಹೆರಿಗೆಯ ವಿಚಾರವನ್ನೊಳಗೊಂಡಿದೆ. ಹಿಂದಿನ ಅಧ್ಯಾಯವು ಆಹಾರದ ಕುರಿತಾಗಿತ್ತು. ನಮ್ಮ ಕರ್ತನು ಶ್ರೇಷ್ಠ ವೈದ್ಯನಾಗಿದ್ದು ಎಲ್ಲ ವಿಚಾರಗಳಲ್ಲಿಯೂ ಜ್ಞಾನವುಳ್ಳವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಹೆರಿಗೆಯಿಂದ ಸ್ತ್ರೀಗೆ ಉಂಟಾಗುವ ಅಶುದ್ಧತೆಯ ವಿಚಾರದಲ್ಲಿ ದೇವರಲ್ಲದವುಗಳನ್ನು ದೇವರೆಂದು ಹೇಳುವ ಜನಾಂಗಗಳು ಅನೇಕ ಮೂಢನಂಬಿಕೆಗಳನ್ನು ಹೊಂದಿದ್ದವು. ಯಾಜಕಾಂಡದಲ್ಲಿ ಈ ರೀತಿಯ ಪರಿಸ್ಥಿತಿ ಇಲ್ಲ. ಸ್ತ್ರೀಯನ್ನು ಪುರುಷನಿಗಿಂತ ಕೆಳಮಟ್ಟದಲ್ಲಿರಿಸುವುದು ದೇವರಲ್ಲದವುಗಳನ್ನು ದೇವರೆಂದು ಹೇಳುವ ಜನಾಂಗಗಳ ಕ್ರಮವಾಗಿತ್ತು. ಆದರೆ ಮೋಶೆಯ ನಿಯಮಗಳಲ್ಲಿ ಹಾಗಿರದೆ ಸುತ್ತಲಿನ ಅನ್ಯ ಜನಗಳಿಗಿಂತ ಭಿನ್ನವಾಗಿ ಸ್ತ್ರೀಯನ್ನು ಉನ್ನತ ಭಾವದಿಂದ ನೋಡಿ ತಾಯಿತನಕ್ಕೆ ಗೌರವವನ್ನು ಕೊಡಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ನೀಡಿದ ಈ ನಿಯಮಗಳನ್ನು ಪಾಲಿಸುವುದರಲ್ಲಿ ಕೆಲವು ಆರೋಗ್ಯದ ಪ್ರಯೋಜನಗಳೂ ಇವೆ. ದೇವರು ಭೌತಿಕವಾಗಿಯೂ ತನ್ನ ಜನರಿಗಾಗಿ ಚಿಂತಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ನಾವು ಪಾಪದಿಂದ ಹುಟ್ಟಿದ್ದೇವೆಂಬ ಮಹಾ ಆತ್ಮಿಕ ಸತ್ಯವನ್ನು ತಿಳಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಮಾನವನು ಸಂಪೂರ್ಣವಾಗಿ ಪತನಗೊಂಡಿದ್ದಾನೆಂಬ ಬೋಧನೆಯನ್ನು ಈಗ ಅಲ್ಲಗಳೆಯಲಾಗಿದೆ. ಆದರೆ ಮಾನವನು ತನ್ನ ಜೀವಿತದ ಮೂಲಕ ಅದನ್ನೇ ತೋರಿಸುವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ಯಾರೂ ದೇವರಿಂದ ತಪ್ಪಿಸಿಕೊಳ್ಳಲಾರರು. ಪ್ರಿಯರೇ, ತನ್ನ ಕೈಗಳಲ್ಲಿ ಅಂದವಾದ ಕೂಸನ್ನು ಹಿಡಿದಿರುವ ತಾಯಿಯು ಪಾಪರಹಿತಳು, ಸುಗುಣವುಳ್ಳವಳು, ಉತ್ತಮಳೂ ಆಗಿದ್ದಾಳೆಂಬ ಚಿತ್ರಣವನ್ನು ಈ ಲೋಕವು ಕೊಡುತ್ತದೆ. ಆದರೆ ದೇವರು ಇದಕ್ಕೆ ವ್ಯತಿರಿಕ್ತವಾದ ಚಿತ್ರಣವನ್ನು ಈ ಅಧ್ಯಾಯದಲ್ಲಿ ಕೊಡುತ್ತಾನೆ. ತಾಯಿಯು ಅಮೂಲ್ಯವಾದ ಸುಂದರ ಮಗುವನ್ನು ಹಿಡಿದುಕೊಂಡಿರುತ್ತಾಳೆ. ಆದರೆ ಆ ಕೂಸು ಪಾಪರಹಿತ ನಿರಾಪರಾಧಿತ್ವವನ್ನು ಹೊಂದಿಕೊಂಡಿರುವುದಿಲ್ಲ. ಅದು ಅಶುದ್ಧತೆ ಹಾಗೂ ಪಾಪದ ಸಂಕೇತವಾಗಿರುತ್ತದೆ. ಇದರಿಂದ ಏನಾಗಿದೆಯೆಂದು ತಿಳಿದಿರುವಿರೋ? ತಾಯಿಯು ಈ ಲೋಕದೊಳಕ್ಕೆ ಒಬ್ಬ ಪಾಪಿಯನ್ನು ತಂದಿದ್ದಾಳೆ. ಆಕೆ ಪಾಪಿಯಾಗಿರುವುದರಿಂದ ಇಷ್ಟನ್ನೇ ಮಾಡಬಲ್ಲವಳಾಗಿದ್ದಳು. ಆಕೆಯ ಗಂಡನೂ ಒಬ್ಬ ಪಾಪಿಯೇ ಆಗಿರುತ್ತಾನೆ. ಎಸ್.ಎಚ್. ಕೆಲ್ಲೋಗ್ ಅವರು ಈ ರೀತಿ ಹೇಳಿರುತ್ತಾರೆ: ಒಂದು ಕೂಸಿನ ಜನನದಲ್ಲಿ ಸ್ತ್ರೀಯ ಮೇಲಿರುವ ಪ್ರತ್ಯೇಕ ಶಾಪವು ಪೂರ್ಣ ಪ್ರಮಾಣದಲ್ಲಿ ಕಂಡುಬರುವಂಥದ್ದಾಗಿದೆ.
ಯಾಕಂದರೆ ಮೂಲ ಸ್ತ್ರೀಯು ತನ್ನ ತಪ್ಪಿನಿಂದಾಗಿ ಇಡೀ ಸ್ತ್ರೀ ಜನಾಂಗದ ಮೇಲೆ ಅತಿಯಾದ ಪಾಪದ ಅಂಶವನ್ನು ತಂದಿರುತ್ತಾಳೆ. ಆಕೆಗೆ ಒಳ್ಳೆಯದಕ್ಕಾಗಿ, ಆಶೀರ್ವಾದಕ್ಕಾಗಿ ಅವಕಾಶ ಕೊಡಲಾಗಿದ್ದರೂ ಆಕೆ ಈ ಲೋಕಕ್ಕೆ ಪಾಪಕ್ಕೆ ಹುಟ್ಟಿದ ಒಂದು ಮಗುವನ್ನು ತರಬಲ್ಲವಳಾಗಿದ್ದಳು ಎಂಬುದಾಗಿ. ಪ್ರಿಯರೇ, ಮೊದಲ ಸ್ತ್ರೀಗೆ ದೇವರು ಹೇಳಿದ ಮಾತನ್ನು ನೆನಪಿಗೆ ತಂದುಕೊಳ್ಳೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂಬುದಾಗಿ. ಪ್ರಿಯರೇ, ಒಂದು ಮಗುವನ್ನು ಹೆರುವ ಕಾಲದಲ್ಲಿ ಸ್ತ್ರೀಯು ಬೇನೆ ತಿನ್ನಬೇಕು. ಆದರೆ ಆ ಮಗು ಒಂದು ಪಾಪಿಯಾಗಿ ಹುಟ್ಟಿರುವುದರಿಂದ ಆಕೆಯ ಹೃದಯ ಒಡೆಯುವುದಕ್ಕೂ ಕಾರಣವಾಗಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತ ತಾಯಿಯೊಬ್ಬಳು ಹೆರಿಗೆ ಸಮಯದಲ್ಲಿ ನೋವನ್ನನುಭವಿಸಬೇಕಾದದ್ದು ದೇವರ ನ್ಯಾಯದಂಡನೆಯ ಆಧಾರವಾಗಿದೆ. ಆದರೆ ಆಕೆ ಒಬ್ಬ ಪಾಪಿಯನ್ನು ಈ ಲೋಕಕ್ಕೆ ತರುವುದರಿಂದ ತನ್ನ ರಕ್ಷಣೆಯನ್ನು ಕಳಕೊಳ್ಳುವುದಿಲ್ಲ. ಏನೇ ಆದರೂ ಸ್ತ್ರೀಯರು ಮಾನಸ್ಥರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುವರು ಎಂಬುದಾಗಿ ತಿಮೋಥೆನಿಗೆ ಬರೆದಂಥ 1ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಆಕೆ ಹೆರುವುದರಿಂದ ರಕ್ಷಣೆ ಹೊಂದುವುದಿಲ್ಲ, ಆದರೆ ಹೆರುವುದರ ಮೂಲಕ ರಕ್ಷಣೆ ಹೊಂದುತ್ತಾಳೆ. ಅಂದರೆ ಆಕೆ ಒಬ್ಬ ಪಾಪಿಯನ್ನು ಈ ಲೋಕಕ್ಕೆ ತರುವುದರಿಂದ ಆಕೆ ಅಶುದ್ಧಳಾಗುತ್ತಾಳೆಂದಾಗಲಿ ತನ್ನ ರಕ್ಷಣೆಯನ್ನು ಕಳಕೊಳ್ಳುತ್ತಾಳೆಂದಾಗಲಿ ಅಲ್ಲ. ಆಕೆಯ ರಕ್ಷಣೆಯ ಸಾಕ್ಷಿಯು ಆಕೆಯ ನಂಬಿಕೆ, ಪ್ರೀತಿ, ಪರಿಶುದ್ಧ ಜೀವಿತ, ಸ್ಥಿರತೆಯಲ್ಲಿ ಕಂಡುಬರುತ್ತದೆ. ಶಾಸ್ತ್ರಾನುಸಾರದ ಅಶುದ್ಧತೆಯು ಆಕೆ ಒಬ್ಬ ಪಾಪಿಯನ್ನು ಈ ಲೋಕಕ್ಕೆ ತಂದಳೆಂಬುದರಿಂದ ಪುನಃ ನೆನಪಿಗೆ ತರುತ್ತದೆ. ಸಂಕಟವು ಒಬ್ಬ ತಾಯಿ ವಿಶ್ವಾಸಿಯಾದರೂ ಒಬ್ಬ ಪಾಪಿ ಆಕೆಯಿಂದ ಜನ್ಮ ತಾಳಿರುವುದನ್ನು ನೆನಪಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಈ ರೀತಿಯಾಗಿ ಹೇಳುತ್ತಾನೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನದಲ್ಲಿ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನೂ ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ ಎಂಬುದಾಗಿ. ಪ್ರಿಯರೇ, ಈ ರೀತಿ ಹೇಳಿದ್ದರಲ್ಲಿ ಅವನು ಕರ್ತನಲ್ಲಿ ನಂಬಿಕೆ ಇಡುವುದರಿಂದ ಅವನ ಮನೆಯವರು ರಕ್ಷಣೆ ಹೊಂದುವರು ಎಂಬ ಅರ್ಥವಲ್ಲ. ಇಲ್ಲವೇ ಒಬ್ಬನು ವಿಶ್ವಾಸಿಯಾದದ್ದರಿಂದ ಅವನ ಮನೆಯವರು ರಕ್ಷಣೆ ಹೊಂದುವರೆಂದು ಅರ್ಥವಲ್ಲ. ನಾನು ನನ್ನ ಮಗಳನ್ನು ನೀನು ಖಂಡಿತವಾಗಿ ಕ್ರಿಸ್ತನನ್ನು ನಂಬುತ್ತೀಯೋ, ನೀನು ರಕ್ಷಿಸಲ್ಪಟ್ಟಿದೆಯೋ ಎಂಬುದಾಗಿ ತಿರುಗಿ ಕೇಳುತ್ತೇನೆ. ಒಮ್ಮೆ ಆಕೆ ಹೇಳಿದಳು, ನೀನು ಯಾಕೆ ಆಗಾಗ ಹೀಗೆ ಕೇಳುತ್ತೀ ಎಂದು. ನಾನು ಹೇಳಿದೆ, ಅದನ್ನು ಖಂಡಿತ ಮಾಡಿಕೊಳ್ಳುವುದಕ್ಕಾಗಿ. ಆಕೆಯಲ್ಲಿ ನನ್ನ ಸ್ವಭಾವಗಳೇ ಇವೆ ಮತ್ತು ಈ ಸ್ವಭಾವಗಳು ಪಾಪದವುಗಳೇ. ನಾನು ಕ್ರೈಸ್ತನಾದ್ದರಿಂದ ಇಲ್ಲವೇ ಸುವಾರ್ತೆಯ ಬೋಧಕನಾಗಿರುವುದರಿಂದ ಆಕೆ ತಾನಾಗಿ ರಕ್ಷಣೆ ಹೊಂದುವುದಿಲ್ಲ. ಪ್ರಿಯರೇ, ಇದರಿಂದ ಇನ್ನೊಂದು ಪ್ರಶ್ನೆ ಹುಟ್ಟುತ್ತದೆ. ನನ್ನ ಮಗುವು ಪಾಪಿಯಾಗಿ ಹುಟ್ಟಿರುವುದರಿಂದ ಶಿಶುಪ್ರಾಯದಲ್ಲೇ ಸತ್ತರೆ ನಾಶನಕ್ಕೆ ಹೋಗುತ್ತದೋ ಎಂದು ಕೆಲವರು ಕೇಳುತ್ತಾರೆ. ಇಲ್ಲ, ಆದಾಮನಿಂದ ಎಲ್ಲರೂ ಸಾಯುತ್ತಾರೆ. ಆ ಚಿಕ್ಕ ಮಗುವಿಗೂ ಹೀಗೆಯೇ ಸಾವು ಬಂದಿದೆ. ಕರ್ತನಾದ ಯೇಸು ಹೇಳಿದ್ದಾನೆ, ಈ ಚಿಕ್ಕವರಲ್ಲಿ ಒಬ್ಬನಿಗಾದರೂ ತೊಡಕಾಗದಂತೆ ನೋಡಿರಿ. ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಇದನ್ನಾವು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ದೂತರು ಎಂಬ ಶಬ್ದ ಆತ್ಮಗಳು ಎಂಬುದಾಗಿರಬೇಕಿತ್ತು. ಅಂದರೆ ಚಿಕ್ಕ ಮಗು ತೀರಿಕೊಂಡಾಗ ಅದರ ಆತ್ಮವು ತಂದೆ ದೇವರೊಂದಿಗೆ ಇರುವುದಕ್ಕೆ ಹೋಗುತ್ತದೆ. ಯಾಕಂದರೆ ಕ್ರಿಸ್ತನು ಇಳಿದು ಬಂದು ಪಾಪಿಗಳಿಗಾಗಿ ಸತ್ತನು ಮತ್ತು ಆ ಚಿಕ್ಕ ಮಗುವು ಇನ್ನೂ ಅರಿವನ್ನು ಹೊಂದಿರುವುದಿಲ್ಲ. ಪ್ರಿಯರೇ, ರೋಬರ್ಟ್ಸ್ ಎಂಬವರು ತನ್ನ 4 ಮಕ್ಕಳ ಸಮಾಧಿಯ ಮೇಲೆ ಬರೆಸಿದ ಮಾತುಗಳು ನನಗೆ ತುಂಬ ಇಷ್ಟವಾದವುಗಳು. ಅದೇನೆಂದರೆ, ಧೈರ್ಯದ ಮೋಸ ಕಳೆಗುಂದಿ ಸಾಯುತ್ತದೆ. ಈ ಕಲ್ಲಿನಡಿ 4 ಶಿಶುಗಳು ಮಲಗಿವೆ. ಅವರು ರಕ್ಷಿಸಲ್ಪಟ್ಟರೋ ಇಲ್ಲವೋ ಹೇಳಿ. ಮರಣವು ಪಾಪದಿಂದಾದರೆ ಅವರು ಪಾಪಿಗಳೇ. ಕ್ರಿಯೆಗಳಿಂದ ಪರಲೋಕ ಸಿಗುವುದಾದರೆ ಅವರು ಅಲ್ಲಿರಲಾರರು, ಕಾರಣ ಅವರು ಕಳೆದು ಹೋದವರು. ವಾಕ್ಯದ ಪವಿತ್ರ ಪುಟ ತಿರುಗಿಸಿರಿ. ಗಂಟು ಬಿಚ್ಚಿದೆ. ಆದಾಮ ಪಾಪ ಮಾಡಿದ್ದರಿಂದ ಅವರು ಸತ್ತರು, ಯೇಸು ಸತ್ತದರಿಂದ ಅವರು ಜೀವಿಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಗಂಡು ಮಗುವಿನ ಹೆರಿಗೆ ಬಳಿಕ ತಾಯಿಯ ಶುದ್ಧೀಕರಣ ಎಂಬ ವಿಚಾರವನ್ನು ನೋಡಲಿದ್ದೇವೆ. ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವುದರಿಂದ
ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯಾಜಕಾಂಡ ಪುಸ್ತಕ 12ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ಒಬ್ಬ ಸ್ತ್ರೀ ಗಂಡು ಮಗುವನ್ನು ಹೆತ್ತರೆ ತಾನು ತಿಂಗಳ ಮುಟ್ಟಿನಿಂದ ಹೇಗೆ ಅಶುದ್ಧಳಾಗುವಳೋ ಹಾಗೆಯೇ 7 ದಿನಗಳ ತನಕ ಅಶುದ್ಧಳಾಗಿರುತ್ತಾಳೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಾಯಿನನು ಹುಟ್ಟಿದಾಗ ತಾನೊಬ್ಬ ರಕ್ಷಕನನ್ನು ಈ ಲೋಕಕ್ಕೆ ತಂದನೆಂದು ಹವ್ವ ಯೋಚಿಸಿದ್ದಿರಬಹುದು. ಆದರೆ ಆಕೆ ಒಬ್ಬ ಪಾಪಿಯನ್ನು, ಮೊದಲ ಕೊಲೆಗಾರನನ್ನು ಈ ಲೋಕಕ್ಕೆ ತಂದಳು. ಯಾಜಕಾಂಡದ ಈ ಆಚಾರ ವಿಧಿಯಿಂದ ತಿಳಿಯುವುದೇನೆಂದರೆ, ಪ್ರತಿ ಸ್ತ್ರೀಯು ಹೆರಿಗೆಯಲ್ಲಿ ಒಬ್ಬ ಪಾಪಿಯನ್ನು ಈ ಲೋಕಕ್ಕೆ ತರುತ್ತಾಳೆಂಬುದನ್ನು ತಿಳಿಯಬೇಕು. ಇದಕ್ಕಿಂತ ಒಳ್ಳೆಯದನ್ನು ಅವರೇನೂ ಮಾಡಲಾರರು. ಆಕೆಯ ಅಶುದ್ಧ ಕಾಲವನ್ನು 2 ಭಾಗಗಳಾಗಿ ವಿಂಗಡಿಸಿಯದೆ, ಮೊದಲ ಭಾಗವು 7 ದಿನಗಳ ಅವಧಿಯಾಗಿದೆ. 8ನೇ ದಿನದಲ್ಲಿ ಗಂಡು ಮಗುವಿಗೆ ಸುನ್ನತಿಯಾಗುತ್ತದೆ. ಈ ಸುನ್ನತಿಯು ಆದಾಮನಿಗೆ ಗುರುತಾಗಿ ಹೇಳಲ್ಪಟ್ಟಿತು. ಪ್ರಿಯರೇ, ತಾಯಿತನದ ಅಶುದ್ಧತ್ವವು ತಾಯಿತನದ ಸಾಮಾನ್ಯ ಆಚಾರಗಳಿಗೆ ವಿರುದ್ಧವಾದದ್ದಾಗಿದೆ. ಆದರೆ ಭೂಮಿಗೆ ತರಲ್ಪಟ್ಟ ಆ ಮಗುವು ಪಾಪಿಯಾಗಿದೆ ಎಂಬುದನ್ನು ಮರೆಯಬಾರದು. ಅಂಥ ಮಕ್ಕಳು ಶಿಸ್ತಿಲ್ಲದೆ ಬೆಳೆದು ಕ್ರಾಂತಿಕಾರಿಗಳಾಗಬಹುದು. ಲೋಕದಲ್ಲಿರುವ ಆಧುನಿಕ ನೈತಿಕತೆಯನ್ನು ಅನುಸರಿಸಬಹುದು. ಪ್ರಿಯರೇ, ಇದು ಹಳೆಯ ಪಾಪವೇ ಆಗಿದೆ. ಜೀವಿತದ ಇಡೀ ತತ್ವವೇ ತಪ್ಪಾಗಿರುತ್ತದೆ. ನಾವು ಮಕ್ಕಳನ್ನು ಮಾನವ ಚಿಂತನೆಯಂತೆ ಬೆಳೆಸದೆ ಸತ್ಯವೇದಕ್ಕನುಸಾರವಾಗಿ ಬೆಳೆಸಬೇಕು. ಆದರೆ ಈ ದಿನಗಳಲ್ಲಿ ಇದು ದೊಡ್ಡದಾದ ಸಮಸ್ಯೆಯಾಗಿದೆ. ನಾವು ಹಾಗಿರುವೆವು, ನಮ್ಮ ಮಕ್ಕಳನ್ನು ಹಾಗೆ ಬೆಳೆಸುತ್ತಾ ಇದ್ದೇವೆ. ಪ್ರಿಯರೇ, ದೇವರ ವಾಕ್ಯಕ್ಕನುಸಾರವಾಗಿ ನಮ್ಮ ಮಕ್ಕಳನ್ನು ಬೆಳೆಸಿ ಅವರು ಕ್ರಿಸ್ತನಲ್ಲಿ ಜೀವಿಸುವುದಕ್ಕೆ, ಪರಲೋಕದ ನಿತ್ಯ ಸೌಭಾಗ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಅವರನ್ನು ವಾಕ್ಯದಲ್ಲಿ ನಡೆಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನದಲ್ಲಿ ಇಂದು ನಾವು ಈ ಭೂಮಿಯಲ್ಲಿ ಹುಟ್ಟುವಂಥ ಪ್ರತಿಯೊಂದು ಮಗುವು ಪಾಪದಲ್ಲೇ ಹುಟ್ಟುತ್ತದೆ ಮತ್ತು ಅದು ಪಾಪದಲ್ಲೇ ಬೆಳೆಯುತ್ತದೆ ಎಂಬ ಸತ್ಯವನ್ನು ನಾವು ತಿಳಿದುಕೊಂಡೆವು. ಆದರೆ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಾಗ ಪ್ರತಿಯೊಂದು ಮಗು ಬೆಳೆದು ರಕ್ಷಣೆಯ ಜೀವಿತದಲ್ಲಿ ಮುಂದೆ ಸಾಗುತ್ತದೆ. ಇಂಥ ಜೀವಿತ ನಮ್ಮ ಮುಂದಿರುವಾಗ ಹಿಂದೆ ನಾವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆ ಸತ್ಯದಲ್ಲಿ ಜೀವಿಸೋಣ ಮತ್ತು ಇತರಿಗೂ ಕೂಡ ಈ ಸತ್ಯವನ್ನು ತಿಳಿಸುತ್ತಾ ನಮ್ಮ ಮಕ್ಕಳನ್ನು ಕ್ರಿಸ್ತನಲ್ಲಿ ಬೆಳೆಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಾವು ಪಾಪದಲ್ಲಿ ಈ ಭೂಮಿಯಲ್ಲಿ ಹುಟ್ಟುತ್ತೇವೆ ಸ್ವಾಮಿ. ಅನೇಕ ಬಾರಿ ಮಾನವನು ಪಾಪದಲ್ಲೇ ತನ್ನ ಜೀವಿತವನ್ನು ಮುಗಿಸುತ್ತಾನೆ. ಆದರೆ ನೀನಾದರೂ ನಮ್ಮನ್ನು ರಕ್ಷಿಸಿದ್ದಿ. ನಾವು ನಿನ್ನನ್ನು ಪ್ರೀತಿಸುತ್ತಾ ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ನಿನ್ನಲ್ಲಿ ಜೀವಿಸುವುದಕ್ಕೆ ಯೇಸುವೆ ನಮಗೆ ಸಹಾಯ ಮಾಡು. ಯಾರ್ಯಾರು ಇನ್ನೂ ನಿನ್ನನ್ನು ಅಂಗೀಕಾರ ಮಾಡಲಿಲ್ಲವೋ ಈ ಕೃಪಾಗಳಿಗೆಯಲ್ಲಿ ಅವರು ನಿನ್ನ ಅಂಗೀಕಾರ ಮಾಡುವಂತೆ ನೀನವರ ಸಂಗಡ ಮಾತನಾಡು. ನಿನ್ನ ವಾಕ್ಯಗಳು ಅವರಲ್ಲಿ ನೆಲೆಯಾಗಿರಲಿ ಮತ್ತು ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ನಮ್ಮ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆ ಆಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯ ಧ್ಯಾನದಲ್ಲಿ ಎಷ್ಟೊಂದು ಅಮೂಲ್ಯವಾದ ಸತ್ಯಗಳನ್ನು ಅರಿತುಕೊಂಡೆವಲ್ಲವೇ? ದೇವರ ನಡೆಸುವಿಕೆಗಾಗಿ ಆತನನ್ನು ಕೊಂಡಾಡೋಣ ಮತ್ತು ಇನ್ನೂ ಅನೇಕರು ಈ ಕಾರ್ಯಕ್ರಮದ ಮೂಲಕವಾಗಿ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಂತಾಗಲು ನೀವು ನಮ್ಮೊಂದಿಗೆ ಕರೆ ಮಾಡುವುದರ ಮೂಲಕ ಕೈ ಜೋಡಿಸಿರಿ ಮತ್ತು ಈ ಸೇವೆಗಾಗಿ ಪ್ರಾರ್ಥಿಸಿರಿ. ತಿರುಗಿ ನಾವು ಭೇಟಿಯಾಗೋಣ. ದೇವರ ಕೃಪೆಯು ದಿನಾಲು ನಿಮ್ಮನ್ನು ನಡೆಸಲಿ.